ಮಧ್ಯಪ್ರಾಚ್ಯದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಯುದ್ಧ ಉಲ್ಬಣ ಆಗ್ತಾ ಇದೆ. ಇರಾನ್ ಮೇಲೆ ಮುಂದುವರಿದ ಅಮೆರಿಕದ ದಾಳಿ ಸದ್ಯಕ್ಕೆ ಮಧ್ಯಪ್ರಾಚ್ಯದಲ್ಲಿ ಒಂದು ಯುದ್ಧದ ತೀವ್ರತೆ ಹೆಚ್ಚಾಗ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಯುದ್ಧ ಉಲ್ಬಣ ಆಗ್ತಾ ಇದೆ. ಇರಾನ್ ಮೇಲೆ ಅಮೆರಿಕ ದಾಳಿ ಮುಂದುವರೆದಿದೆ. ಇಸ್ರೇಲ್ ಅಮೆರಿಕ ನೆಲೆಗಳ ಮೇಲೆ ಇರಾನ್ ಪ್ರತಿದಾಳಿಯನ್ನು ಕೂಡ ಮಾಡ್ತಾ ಇದೆ. ಟ್ರಂಪ್ ಬೆದರಿಕೆ ಮಧ್ಯೆಯೂ ಕೂಡ ಇರಾನ್ ಪ್ರತಿದಾಳಿಯನ್ನ ಮಾಡ್ತಾ ಇದೆ. ಭಾರತದಲ್ಲಿ ಚಿತಾಗಾರಕ್ಕೂ ಈ ಒಂದು ಯುದ್ಧದ ಎಫೆಕ್ಟ್ ತಟ್ಟಿದೆ. ಮಹಾರಾಷ್ಟ್ರದ ಚಿತಾಗಾರಗಳಿಗೆ LPG ಗ್ಯಾಸ್ ಅಭಾವ ಈಗ ಎದುರಾಗಿದೆ. ಮಹಾರಾಷ್ಟ್ರದಲ್ಲಿ ಗ್ಯಾಸ್ ಪೂರೈಕೆಯಲ್ಲೂ ಕೂಡ ಭಾರಿ ವ್ಯತ್ಯಯ ಆಗಿದೆ. ಮಧ್ಯಪ್ರಾಚ್ಯದಲ್ಲಿ ಒಂದು ಯುದ್ಧ ಏನಿದೆ ಉಲ್ಬಣ ಆಗ್ತಾ ಇದೆ ಕ್ಷಣ ಕ್ಷಣಕ್ಕೂ ಕೂಡ. ಪುಣೆಯಲ್ಲಿ ವಿದ್ಯುತ್ ಚಿತಾಗಾರಗಳಿಗೆ ಶವಗಳನ್ನು ಶಿಫ್ಟ್ ಕೂಡ ಮಾಡಲಾಗಿದೆ. ಗ್ಯಾಸ್ ಚಿತಾಗಾರಗಳಿಂದ ವಿದ್ಯುತ್ ಚಿತಾಗಾರಕ್ಕೆ ಶಿಫ್ಟ್. ಮಧ್ಯಪ್ರಾಚ್ಯದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಈ ಒಂದು ಯುದ್ಧ ಉಲ್ಬಣ ಆಗ್ತಾ ಇದೆ. ಇರಾನ್ ಮೇಲೆ ಈ ಒಂದು ಅಮೆರಿಕ ದಾಳಿ ಮುಂದುವರೆದಿದೆ. ಅಮೆರಿಕ ದಾಳಿಗೆ ಈಗ ಪ್ರತಿಯಾಗಿ ಇರಾನ್ ಕೂಡ ದಾಳಿಯನ್ನ ಮಾಡ್ತಾ ಇದೆ. ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿ ಈ ಒಂದು ಅಮೆರಿಕ ದಾಳಿ ಇದೆ. ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ದಾಳಿಯನ್ನ ಮಾಡಿತ್ತು. ಈ ಒಂದು ದಾಳಿಗೆ ಈಗ ಪ್ರತಿ ದಾಳಿಯನ್ನು ಕೂಡ ಇರಾನ್ ಅಧ್ಯಕ್ಷರು ಮಾಡ್ತಾ ಇದ್ದಾರೆ. ಜೊತೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಈ ಒಂದು ಯುದ್ಧವನ್ನ ಇಲ್ಲಿಯೇ ನಿಲ್ಲಿಸಬೇಕಾಗತ್ತೆ. ಈ ಒಂದು ಯುದ್ಧ ಮುಂದುವರಿಬಾರ್ದು ಅಂತ ಅಂದರೆ ಇರಾನ್ ನನ್ನ ಮುಂದೆ ಮಂಡಿಯೂರಿ ಕ್ಷಮೆಯಾಚನೆಯನ್ನ ಮಾಡಬೇಕು ಅಂತ ಒಂದು ಸಂದೇಶ ಕೂಡ ರವಾನೆ ಮಾಡಿದ್ರು. ಒಂದು ವೇಳೆ ಏನಾದರೂ ಈ ಒಂದು ಯುದ್ಧ ನಿಲ್ಲಿಸಲಿಲ್ಲ, ನನ್ನ ಮುಂದೆ ಒಂದು ಶರಣಾಗತಿ ಆಗಿಲ್ಲ ಅಂತಂದರೆ ನಾನು ಈ ಒಂದು ಯುದ್ಧವನ್ನು ಮುಂದುವರಿಸ್ತೀನಿ ಎಂಬ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಆದರೆ ಆ ಒಂದು ಎಚ್ಚರಿಕೆಯನ್ನು ಇರಾನ್ ಕಂಪ್ಲೀಟ್ ತಳ್ಳಿ ಹಾಕಿತ್ತು. ಸದ್ಯಕ್ಕೆ ಒಂದು ಯುದ್ಧ ಉಲ್ಬಣ ಆಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಒಂದು ಆತಂಕ ಕೂಡ ಹೆಚ್ಚಾಗ್ತಾ ಇದೆ. ಇರಾನ್ ಮೇಲೆ ಒಂದು ಅಮೆರಿಕ ಈಗ ಸದ್ಯಕ್ಕೆ ದಾಳಿಯನ್ನು ಕೂಡ ಮುಂದುವರಿಸಿದೆ. ಇಸ್ರೇಲ್ ಅಮೆರಿಕ ನೆಲೆಗಳೇನಿದ್ದಾವೆ ಆ ಎಲ್ಲ ನೆಲೆಗಳ ಮೇಲೆ ಇರಾನ್ ಪ್ರತಿದಾಳಿಯನ್ನು ಕೂಡ ಮಾಡ್ತಾ ಇದೆ. ಇರಾನ್ ಈಗ ಒಂದು ಇಸ್ರೇಲ್ ಅಮೆರಿಕ ದಾಳಿ ಮಾಡ್ತಾ ಇದೆ, ಏನು ಮಾಡೋದು ಅಂತ ಕೈ ಕೊಟ್ಕೊಂಡು ಕೂತಿಲ್ಲ. ಈಗ ಸದ್ಯಕ್ಕೆ ಇರಾನ್ ಕೂಡ ಒಂದು ಪ್ರತಿದಾಳಿಯನ್ನು ಕೂಡ ಮಾಡ್ತಾ ಇದೆ. ಇನ್ನು ಟ್ರಂಪ್ ಬೆದರಿಕೆ ಹಾಕಿದ್ರು, ಆ ಒಂದು ಬೆದರಿಕೆಯ ಮಧ್ಯೆಯೂ ಕೂಡ ಇರಾನ್ ಪ್ರತಿದಾಳಿಯನ್ನು ಮಾಡ್ತಾ ಇದೆ. ಭಾರತದಲ್ಲಿ ಚಿತಾಗಾರಕ್ಕೂ ಈಗ ಈ ಒಂದು ಯುದ್ಧದ ಎಫೆಕ್ಟ್ ಯಾವ ರೀತಿ ಇದೆ ಅಂತ ಅಂದರೆ ಭಾರತದಲ್ಲಿ ಚಿತಾಗಾರಕ್ಕೂ ಕೂಡ ಇದರ ಎಫೆಕ್ಟ್ ಈಗ ತಟ್ಟಿದೆ. ಇನ್ನು ಮಹಾರಾಷ್ಟ್ರದಲ್ಲಿ ನೀವು ಗಮನಿಸಬಹುದು, ಮಹಾರಾಷ್ಟ್ರದ ಚಿತಾಗಾರ ಏನಿದ್ದಾವೆ ಆ ಚಿತಾಗಾರಗಳಿಗೆ LPG ಗ್ಯಾಸ್ ಈಗ ಅಭಾವ ಉಂಟಾಗಿದೆ. ಅಂದರೆ ಈಗ ಚಿತಾಗಾರದಲ್ಲಿ ಒಂದು ಗ್ಯಾಸ್ ವ್ಯವಸ್ಥೆ ಬೇಕಾಗತ್ತೆ, ಆದರೆ ಆ ಒಂದು ಗ್ಯಾಸಿಗೂ ಕೂಡ ಈಗ ಅಭಾವ ಉಂಟಾಗಿದೆ ಮಹಾರಾಷ್ಟ್ರದಲ್ಲಿ. ಜೊತೆಗೆ ಒಂದು ಗ್ಯಾಸ್ ಪೂರೈಕೆಯಲ್ಲಿ ಈಗ ಭಾರಿ ವ್ಯತ್ಯಯ ಆಗಿದೆ ಮಹಾರಾಷ್ಟ್ರದಲ್ಲಿ. ಮುಖ್ಯವಾಗಿ ಒಂದು ಚಿತಾಗಾರದಲ್ಲಿ ಈಗ ಈ ಒಂದು ಗ್ಯಾಸ್ ಇಲ್ಲದೇ ಇದ್ದರೆ ಒಂದು ಈಗ ಏನು ಒಂದು ಹೆಣವನ್ನು ತೆಗೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ಬಹಳ ಕಷ್ಟ ಆಗುತ್ತೆ ಗ್ಯಾಸ್ ವ್ಯವಸ್ಥೆ ಇಲ್ಲದಿದ್ದಾಗ. ಪುಣೆಯಲ್ಲೂ ಅಷ್ಟೇ ಈ ಒಂದು ವಿದ್ಯುತ್ ಚಿತಾಗಾರಗಳಿಗೆ ಶವಗಳನ್ನು ಶಿಫ್ಟ್ ಮಾಡಲಾಗಿದೆ. ಗ್ಯಾಸ್ ಚಿತಾಗಾರಗಳಿಂದ ವಿದ್ಯುತ್ ಚಿತಾಗಾರಕ್ಕೆ ಈಗ ಶಿಫ್ಟನ್ನು ಮಾಡಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.